ಸೆಂಟೆಡ್ ಪಿಂಪಲ್. ಆ್ಯಂಡ್ ನಾನು ಇದೇ ಟೈಮಲ್ಲಿ ಸ್ಕಿನ್ ಕೇರ್ ಮಾಡ್ತಾ ಇದ್ದೀನಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಈ ವಿಡಿಯೋ ಏನಪ್ಪ ಅಂತಂದರೆ, ನಾನಿವತ್ತು ನನ್ನ ಕ್ವಿಕ್ ಒಂದು 10 ಮಿನಿಟ್ಸಲ್ಲಿ ಆಗುವಂಥ ಒಂದು ಸ್ಕಿನ್ ಕೇರ್ ರುಟೀನ ತೋರಿಸ್ತಾ ಇದ್ದೀನಿ. ನನ್ನ ಮಾರ್ನಿಂಗ್ ಸ್ಕಿನ್ ಕೇರ್ ರುಟೀನ್ ಹೆಂಗಿರುತ್ತೆ ಅಂತ ತೋರಿಸ್ತಾ ಇದ್ದೀನಿ ಗೈಸ್. ಆ್ಯಂಡ್ ಆಲ್ಸೋ ನೈಟ್ ಸ್ಕಿನ್ ಕೇರ್ ರುಟೀನ ಮಾಡ್ತೀನಿ, ಆದರೆ ತುಂಬ ಲಾಂಗ್ ಆಗಿಬಿಡುತ್ತೆ ವಿಡಿಯೋ. ಸೊ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ ನಾನು, ನೈಟ್ ಸ್ಕಿನ್ ಕೇರ್ ರುಟೀನ್ನ. ಸೊ ಇವಾಗ ಕ್ವಿಕ್ಕಾಗಿ ಒಂದು 10 ಮಿನಿಟ್ಸಲ್ಲಿ ಯಾವ ಥರ ಸ್ಕಿನ್ ಕೇರ್ ಮಾಡ್ಕೋಬೋದು, ಯಾವ ಥರ ಸ್ಕಿನ್ನನ್ನು ಮೇಂಟೈನ್ ಮಾಡ್ಬೋದು ಅಂತ ನಾನು ತೋರಿಸ್ಕೊಡ್ತೀನಿ. ಸೊ ನನಗೆ ಫುಲ್ ಗೈಸ್ ಇಲ್ಲೆಲ್ಲ ಪಿಂಪಲ್ಸ್ ಆಗಿಬಿಟ್ಟಿತ್ತು, ಇಲ್ಲಿ ಎಸ್ಪೆಷಲಿ ಫುಲ್ ಪಿಂಪಲ್ಸ್ ಆಗಿಬಿಟ್ಟಿತ್ತು. ಸೊ ಅದನ್ನು ಯಾವ ರೀತಿ ನಾನು ಹೋಗಿಸ್ಕೊಂಡು ಮೇಂಟೈನ್ ಮಾಡಿದೆ ಅದನ್ನು ಇವತ್ತು ನಿಮಗೆ ತೋರಿಸ್ತೀನಿ. ಆಲ್ಸೋ ಗೈಸ್, ನಾನು ಯಾವ್ಯಾವ ಥರ ಪ್ರಾಡಕ್ಟ್ಸ್ ಯೂಸ್ ಮಾಡಿದೆ ಎಲ್ಲದು ಸ್ಟೆಪ್ ಬೈ ಸ್ಟೆಪ್ ನಿಮಗೆ ತೋರಿಸ್ತೀನಿ. ಸೊ ಕೀಪ್ ವಾಚಿಂಗ್ ಗೈಸ್. ಫಸ್ಟ್ ನಾನು ಒಂದು ಹೆಡ್ ಬ್ಯಾಂಡ್ ಹಾಕ್ಕೊತಾ ಇದ್ದೀನಿ. ಸೊ ನನ್ನ ಕೂದಲು ನನಗೆ ಸ್ಕಿನ್ ಕೇರಲ್ಲಿ ಇಂಟ್ರಪ್ಟ್ ಮಾಡಬಾರ್ದು ಅಂತ. ಸೊ ಇಲ್ಲಿ ನಾನು ಕ್ಲೆನ್ಸರ್ಗೆ ಯೂಸ್ ಮಾಡ್ತಾ ಇರೋದು ನ್ಯೂಟ್ರೋಜಿನಾದು. ಸೊ ಇದರಲ್ಲಿ ಸ್ಯಾಲಿಸಿಲಿಕ್ ಆ್ಯಸಿಡ್ ಇರುತ್ತೆ. ಸೊ ಈ ಸ್ಯಾಲಿಸಿಲಿಕ್ ಆ್ಯಸಿಡು ನಮ್ಮ ಆ್ಯಕ್ನೇನೆಲ್ಲ ರೆಡ್ಯೂಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ನಮ್ಮ ಸ್ಕಿನ್ನಲ್ಲಿ ರೆಡ್ನೆಸ್ ಇರೋದೆಲ್ಲ ಕಮ್ಮಿ ಆಗುತ್ತೆ. ಆ್ಯಂಡ್ ಯಾರ್ಯಾರಿಗೆ ಆಯಿಲಿ ಸ್ಕಿನ್ ಇದೆಯೋ ಅವರಿಗೆಲ್ಲ ಇದನ್ನು ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ. ಆ್ಯಂಡ್ ಯಾರಿಗೆ ಜಾಸ್ತಿ ಆ್ಯಕ್ನೇಸ್ ಇದೆಯೋ ಅವರೆಲ್ಲ ಇದನ್ನು ಯೂಸ್ ಮಾಡಿದರೆ ನಿಮ್ಮ ಆ್ಯಕ್ನೇ ಕಮ್ಮಿ ಆಗುತ್ತೆ. ಯು ಕ್ಯಾನ್ ಸಿ ದ ರಿಸಲ್ಟ್ಸ್ ಇನ್ ಜಸ್ಟ್ ಫ್ಯೂ ಮಂತ್ಸ್. ನೀವು ನೋಡ್ಬೋದು ಆಫ್ಟರ್ ಫೇಸ್ ವಾಶ್ ನನ್ನ ಸ್ಕಿನ್ನು ಎಷ್ಟು ಗ್ಲೋ ಆಗ್ತಾ ಇದೆ ಆಲ್ರೆಡಿ ಅಂತ. ಆ್ಯಂಡ್ ಗೈಸ್, ಸೇ ಹಾಯ್ ಟು ದಿಸ್ ಪಿಂಪಲ್. ಹಿ ಇದು ಗೈಸ್ ಹೀಟಿಂದ ಆಗಿರೋ ಪಿಂಪಲ್. ಇಟ್ ವಿಲ್ ಜಸ್ಟ್ ಗೋ ಇನ್ 2-3 ಡೇಸಲ್ಲಿ ಹೋಗುತ್ತೆ ಗೈಸ್. ಹೀಟಿಂದ ಆಗಿರೋ ಪಿಂಪಲ್ ಇದು. ಪಿಂಪಲ್ ಬರ್ತಾನೆ ಇರುತ್ತೆ ಗೈಸ್. ಅಯ್ಯೋ, ಅದು ಗೈಸ್ ಇಲ್ಲೇ ಆಗಬೇಕಾ, ಇಲ್ಲೇ ಸೆಂಟ್ರಿಗೆ ಆಗಿರುತ್ತೆ. ಸೆಂಟ್ರಿಗೆ ಪಿಂಪಲ್ ಆಗಿದೆ. ಆ್ಯಂಡ್ ನಾನು ಇದೇ ಟೈಮಲ್ಲಿ ಸ್ಕಿನ್ ಕೇರ್ ಮಾಡ್ತಾ ಇದ್ದೀನಿ. ದಿಸ್ ಇಸ್ ಫ್ಲೆಕ್ಸಿಂಗ್ ಗೈಸ್, ಫ್ಲೆಕ್ಸಿಂಗ್. ಹ್ಯಾ ಏನು ಮಾತಾಡ್ತಾ ಇದ್ದೀನಿ ನಾನು? ಓಕೆ, ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಸ್ಟೆಪ್. ಆ್ಯಂಡ್ ನೆಕ್ಸ್ಟ್ ಸ್ಟೆಪ್ ನಾನು ಮಾಡೋದು ಫೇಸ್ ಐಸಿಂಗ್. ಸೊ ಇದನ್ನು ಮಾಡೋದ್ರಿಂದ ನಮ್ಮ ಫೇಸಲ್ಲಿ ಇರೋವಂಥ ಸ್ವೆಲ್ಲಿಂಗು ಮತ್ತು ಪಫಿನೆಸ್ ಇರುತ್ತಲ್ಲ ಅಂಡರ್ ದ ಐಸ್ ಎಲ್ಲದೂ ರೆಡ್ಯೂಸ್ ಆಗುತ್ತೆ. ಆ್ಯಂಡ್ ಇದು ನಮ್ಮ ಸ್ಕಿನ್ನಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಆಗೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಸೊ ಅದರಿಂದ ನಮ್ಮ ಸ್ಕಿನ್ನಲ್ಲಿ ಇನ್ನೂ ಜಾಸ್ತಿ ಗ್ಲೋ ಕಾಣುತ್ತೆ. ಆ್ಯಂಡ್ ಆಲ್ಸೋ ನಮ್ಮ ಸ್ಕಿನ್ನು ತುಂಬ ಸಾಫ್ಟ್ ಆಗುತ್ತೆ. ಇದನ್ನು ಮಾಡೋದ್ರಿಂದ ತುಂಬ ಬೆನಿಫಿಟ್ಸ್ ಇದೆ ಗೈಸ್. ಮಾಯಿಶ್ಚರೈಸರ್. ಆ್ಯಂಡ್ ಇಲ್ಲಿ ಅಗೇನ್ ನಾನು ಯೂಸ್ ಮಾಡ್ತಾ ಇರೋಂಥ ಪ್ರಾಡಕ್ಟ್ ಬಂದು ನ್ಯೂಟ್ರೋಜಿನಾದು. ಸೊ ಈ ಮಾಯಿಶ್ಚರೈಸರಲ್ಲಿ ಹೈಯಾಲುರೋನಿಕ್ ಆ್ಯಸಿಡ್ ಇದೆ. ಈ ಮಾಯಿಶ್ಚರೈಸರು ವಾಟರ್ ಜೆಲ್ ಬೇಸ್ಡ್ ಮಾಯಿಶ್ಚರೈಸರು. ಸೊ ಈ ಆ್ಯಸಿಡ್ ಇರೋದ್ರಿಂದ ನಮ್ಮ ಸ್ಕಿನ್ನು ಮಾಯಿಶ್ಚರೈಸ್ಡ್ ಆಗಿರುತ್ತೆ ಆಲ್ವೇಸ್. ಈ ಮಾಯಿಶ್ಚರೈಸರ್ನ ಎಲ್ಲ ಸ್ಕಿನ್ ಟೈಪ್ಸ್ ಇರೋರು ಯೂಸ್ ಮಾಡ್ಕೋಬೋದು. ಇದು ನಮ್ಮ ಸ್ಕಿನ್ನ ಹೈಡ್ರೇಟ್ ಮಾಡುತ್ತೆ ಆ್ಯಂಡ್ ಲೈಟ್ ವೆಯ್ಟ್ ತುಂಬ ಇದು.
ನೆಕ್ಸ್ಟ್ ಸ್ಟೆಪ್ ಬಂದು ಸನ್ಸ್ಕ್ರೀನ್. ವೆರಿ ಇಂಪಾರ್ಟೆಂಟ್ ಸ್ಟೆಪ್ ಇದು. ಸೊ ನೀವು ಯಾವಾಗಲೇ ಆಚೆ ಹೋಗ್ತಾ ಇದ್ದೀರಾ ಅಂದರೂ ಹಚ್ಕೋಬೇಕು, ಹೋಗ್ತಾ ಇಲ್ಲ ಅಂದ್ರೂ ಹಚ್ಕೋಬೇಕು ಗೈಸ್. ಆ್ಯಂಡ್ ಈ ಒಂದು ಸನ್ಸ್ಕ್ರೀನ್ ಕೂಡ ನ್ಯೂಟ್ರೋಜಿನಾದೆ ಅಗೇನ್. ಈ ಒಂದು ಸನ್ಸ್ಕ್ರೀನು ತುಂಬ ಚೆನ್ನಾಗಿದೆ ಆ್ಯಂಡ್ ಇದು PA+++ ಇದೆ. ಸೊ ಇದರಿಂದ ನಮಗೆ ಎಕ್ಸ್ಟ್ರಾ ಪ್ರೊಟೆಕ್ಷನ್ ಸಿಗುತ್ತೆ ಆ್ಯಂಡ್ ಇದು ವಾಟರ್ ರೆಸಿಸ್ಟೆಂಟು ಆ್ಯಂಡ್ ಯಾವುದೇ ಥರ ವೈಟ್ ಪ್ಯಾಚಸ್ ನಮ್ಮ ಮುಖದಲ್ಲಿ ಇರೋದಿಲ್ಲ. ಸ್ಕಿನ್ನಲ್ಲಿ ನೀಟಾಗಿ ಅಬ್ಸರ್ವ್ ಆಗುತ್ತೆ ಇದು. ಫೈನಲ್ ಸ್ಟೆಪ್ ಬಂದು ಲಿಪ್ ಬಾಮ್ ಹಚ್ಕೊತಾ ಇದ್ದೀನಿ. ಇದು ಹಿಮಾಲಯದು ಲಿಪ್ ಬಾಮು ಆ್ಯಂಡ್ ಈ ಲಿಪ್ ಬಾಮು ನಮ್ಮ ಲಿಪ್ಸ್ನ ತುಂಬ ಚೆನ್ನಾಗಿ ನರಿಷ್ ಮಾಡುತ್ತೆ ಆ್ಯಂಡ್ ಆಲ್ಸೋ ಇದು ನಮ್ಮ ಲಿಪ್ಸ್ನ ಯಾವುದೇ ಥರ ಡ್ರೈ ಆಗೋಕ್ಕೆ ಬಿಡೋದಿಲ್ಲ, ಯಾವಾಗಲೂ ಹೈಡ್ರೇಟೆಡ್ ಆಗಿರುತ್ತೆ. ಗೈಸ್, ನೀವು ನೋಡ್ಬೋದು ನನ್ನ ಸ್ಕಿನ್ನು ಯಾವ ರೀತಿ ಗ್ಲೋ ಆಗಿದೆ ಅಂತ. ಸೊ ನೀವು ಟೀನೇಜರ್ ಆಗಿದ್ದರೆ ಈ ಒಂದು ಸ್ಟೆಪ್ಸ್ನ ಫಾಲೋ ಮಾಡೋದ್ರಿಂದ ನಿಮ್ಮ ಸ್ಕಿನ್ನು ತುಂಬ ಚೆನ್ನಾಗಿ ಮೇಂಟೈನ್ ಆಗುತ್ತೆ. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ತುಂಬ ಹೆಲ್ಪ್ ಆಗಿದೆ ಅಂತ. If yes, then like, share and subscribe to my channel guys. Lots of love.